ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಬಾಲಕಾರ್ಮಿಕರ ಕುರಿತಂತೆ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ತಪಾಸಣೆ ನಡೆಸಿ ಅಪರ ಜಿಲ್ಲಾಧಿಕಾರಿ. ಭೀಮನಗುಡ್ಡದಲ್ಲಿ ಬೆಂಕಿ ಆತಂಕಗೊಂಡ ಸುತ್ತಲಿನ ಜನತೆ, ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುತ್ತಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ರೋಟರಿ ಆಲೆಮನೆ ಉತ್ಸವದಲ್ಲಿ ಯಶಸ್ವಿಯಾದ ಸೌಂದರ್ಯ ಸ್ಪರ್ಧೆ. ಹುಬ್ಬಳ್ಳಿಯ ಐಇಎಂಎಸ್ ಎಂಬಿಎ ಮಹಾವಿದ್ಯಾಲಯದಲ್ಲಿ ರಕ್ತದಾನ ಶಿಬಿರ ಯಶಸ್ವಿ. 81 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ಸ್ವಚ್ಛತಾ ಸವಾರಿ ಕಾರ್ಯಕ್ರಮ ಯಶಸ್ವಿ. ತಮ್ಮ ಜನ್ಮದಿನದ ನಿಮಿತ್ತ ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ 20 ಮಂಚ, ಬೆಡ್, ಹಾಸಿಗೆ, ಚಾದರಗಳ ವಿತರಣೆ ಮಾಡಿದ ಶಿರಸಿಯ ಉದ್ಯಮಿ ರೋಟರಿ ಕ್ಲಬ್ನ ಶ್ರೀ ಪ್ರವೀಣ್ ಕಾಮತ್. ಸರ್ಕಾರಿ ವೈದ್ಯರ ಖಾಸಗಿ ಸೇವೆಗೆ ಕಟ್ಟುನಿಟ್ಟಿನ ನಿರ್ಬಂಧ ವಿಧಿಸಿದ ಸರ್ಕಾರ. ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸುವ ನಿಟ್ಟಿನಲ್ಲಿ ಪ್ರವಾಸಿ ತಾಣಗಳು, ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳಲ್ಲಿ ಹೆಚ್ಚಿನ ರೀತಿಯ ತಪಾಸಣೆಗಳನ್ನು ಕೈಗೊಂಡು ಜಾಗೃತಿ ಮೂಡಿಸುವಂತೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚನೆ ನೀಡಿದರು. ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತ ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ಹಾಗೂ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಾಲಕಾರ್ಮಿಕರು ಮತ್ತು ಕಿಶೋರ ಕಾರ್ಮಿಕರನ್ನು ಜಿಲ್ಲೆಯ ಪ್ರವಾಸಿ ಸ್ಥಳಗಳು ಹಾಗೂ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳಲ್ಲಿ ನೇಮಕ ಮಾಡಿಕೊಳ್ಳುವ ಕುರಿತಂತೆ ದೂರುಗಳು ಬರುತ್ತಿದ್ದು, ಈ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸಿ ಈ ಸ್ಥಳದಲ್ಲಿ ವ್ಯಾಪಕ ದಾಳಿಗಳನ್ನು ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಜಿಲ್ಲೆಯಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅಂತಹ ಮಕ್ಕಳ ಮನೆಗೆ ಭೇಟಿ ನೀಡಿ ಮಕ್ಕಳ ಮತ್ತು ಪೋಷಕರ ಮನವೊಲಿಸಿ ಮಕ್ಕಳನ್ನು ಪುನಃ ಶಾಲೆಗೆ ಸೇರ್ಪಡೆ ಮಾಡಲು ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸಂಘಟಿತ ಪ್ರಯತ್ನ ಮಾಡಬೇಕು. ಈ ಮಕ್ಕಳು ಶಾಲೆಗೆ ಸೇರ್ಪಡೆಯಾದ ನಂತರ ಮತ್ತೆ ಶಾಲೆ ಬಿಡದಂತೆ ನಿರಂತರವಾಗಿ ನಿಗಾ ವಹಿಸಿ ಅವರು ತಮ್ಮ ಶಿಕ್ಷಣವನ್ನು ಪೂರೈಸುವಂತೆ ಪ್ರೋತ್ಸಾಹಿಸಬೇಕು. ಯಾವುದೇ ಮಗು ಶಾಲೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದರು. ಬಾಲಕಾರ್ಮಿಕರು ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯ ದುಷ್ಪರಿಣಾಮಗಳ ಕುರಿತಂತೆ ಜಿಲ್ಲೆಯಾದ್ಯಂತ ವ್ಯಾಪಕ ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಸ್ವಚ್ಛತಾ ವಾಹನಗಳಲ್ಲಿ ಅರಿವು ಮೂಡಿಸುವ ಜಿಂಗಲ್ಸ್ಗಳನ್ನು ಪ್ರಸಾರ ಮಾಡಬೇಕು. ಎಲ್ಲ ತಾಲೂಕುಗಳಲ್ಲಿ ನಿಯಮಿತವಾಗಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆಗಳನ್ನು ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಜಿಲ್ಲೆಯ ಎಲ್ಲ ಅಧಿಕಾರಿಗಳು ತಮ್ಮ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ಬಾಲ ಮತ್ತು ಕಿಶೋರ ಕಾರ್ಮಿಕರ ಇರುವ ಬಗ್ಗೆ ಪರಿಶೀಲನೆ ನಡೆಸಬೇಕು. ಸಭೆಯಲ್ಲಿ ಡಿವೈಎಸ್ಪಿ ಗಿರೀಶ್, ಜಿಲ್ಲೆಯ ಎಲ್ಲ ತಾಲೂಕುಗಳ ಕಾರ್ಮಿಕ ನಿರೀಕ್ಷಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಭೀಮನಗುಡ್ಡದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಹರಸಾಹಸ. ನಗರದ ಭೀಮನಗುಡ್ಡದ ಸಮೀಪದ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳೀಯ ಗ್ರಾಮಸ್ಥರ ಸಹಾಯದಿಂದ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಹರಸಾಹಸ ಪಟ್ಟರು. ಈ ಘಟನೆಯಿಂದ ಭೀಮನಗುಡ್ಡದ ಅಕ್ಕಪಕ್ಕ ಇರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತಲಿನ ಮತ್ತು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಎನ್ನಲಾಗಿದೆ. ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದೆ. ಶಿರಸಿ ನಗರದ ರೋಟರಿ ಇನ್ನರ್ ವೀಲ್ ಕ್ಲಬ್ ಮತ್ತು ರೋಟರಿ ಪ್ರತಿಷ್ಠಾನ ಇವುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ವಿಕಾಸಾಶ್ರಮ ಬಯಲಿನಲ್ಲಿ ಸೌಂದರ್ಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ರೋಟರಿ ಮಿಸ್ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಸೌಂದರ್ಯ ಸ್ಪರ್ಧೆಯಲ್ಲಿ 100 ಜನರು ಸೇರುವ ಮೂಲಕ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಮಿಸ್ ಉತ್ತರ ಕನ್ನಡ ಸ್ಪರ್ಧೆ ಉತ್ತಮ ಯಶಸ್ಸು ಕಂಡಿತು. ಮಿಸ್ ಉತ್ತರ ಕನ್ನಡ ಕಿರೀಟಕ್ಕೆ ಕುಮಾರಿ ದೃಷ್ಟಿ ಪಿ ನಾಯ್ಕ್ ಭಾಜನರಾದರೆ, ಕುಮಾರಿ ರಾಣಿ ರಾಜಾರಾಮ್ ಶೆಟ್ಟಿ ಪ್ರಥಮ ರನ್ನರ್ ಅಪ್ ಮತ್ತು ಕುಮಾರಿ ದಿವ್ಯಶ್ರೀ ಎಂ ಶೇಟ್ ದ್ವಿತೀಯ ರನ್ನರ್ ಅಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ವಿಶೇಷ ಬಹುಮಾನಗಳಾದ ಮಿಸ್ ಕಲ್ಚರ್ ಆಗಿ ಕುಮಾರಿ ದಿಶಾ ವಿ ಶೆಟ್ಟಿ, ಮಿಸ್ ಸೌಹಾರ್ದತೆ ಕುಮಾರಿ ಘಾನವರ್ಷಿಣಿ ಆರ್ ಡಿ, ಮಿಸ್ ಬೆಸ್ಟ್ ಸ್ಟೈಲ್ ಆಗಿ ಕುಮಾರಿ ದಿಶಾ ಜೋಗ್ಲೇಕರ್ ಮತ್ತು ಮಿಸ್ ಪ್ಯಾಷನ್ ಆಗಿ ಖುಷಿ ಎನ್ ಕೆ ಸಾಧನೆ ಮೆರೆದರು. ಸ್ಪರ್ಧೆಯನ್ನು ಕ್ಯಾಟ್ವಾಕ್, ಸ್ವಪರಿಚಯ, ಪ್ರಸ್ತುತಿ ಮತ್ತು ಪ್ರಶ್ನೋತ್ತರದ ಮೂಲಕ ಬುದ್ಧಿಮತ್ತೆ ಪರೀಕ್ಷೆ ಹೀಗೆ 3 ಹಂತಗಳಲ್ಲಿ ನಡೆಸಲಾಯಿತು. ಸಂಚಾಲಕಿ ಶ್ರೀಮತಿ ರಂಜನಾ ರೋಷನ್ ಹುಲೇಕಲ್, ಶ್ರೀಮತಿ ದೀಪ್ತಿ ಉದಾಸಿ ಮತ್ತು ಶ್ರೀಮತಿ ಶೈಲಾ ಹೆಗಡೆ ಸಹಕರಿಸಿದರೆ, ಶ್ರೀಮತಿ ಸಿಂಧು ಚಂದ್ರ ನಿರೂಪಿಸಿದರು. ಬಹುಮಾನ ಪ್ರಾಯೋಜಿಸಿದ ಡಾ ಪ್ರಿಯಾಂಕಾ ಅಶ್ವಿನ್ ನಾಯ್ಕ್ ಮತ್ತು ಸಂಧ್ಯಾ ಶ್ರೀನಿವಾಸ್ ನಾಯ್ಕ್ ವಿಜೇತರನ್ನು ಪುರಸ್ಕರಿಸಿದರು. ಶ್ರೀಮತಿ ಗೀತಾ ಭೀಮಣ್ಣ ನಾಯ್ಕ್ ಮತ್ತು ಇನ್ನರ್ ವೀಲ್ ಅಧ್ಯಕ್ಷೆ ಶ್ರೀಮತಿ ವಿದ್ಯಾ ನಾಯ್ಕ್ ವೇದಿಕೆಯಲ್ಲಿದ್ದರು.
ನಿರ್ಣಾಯಕರುಗಳಾಗಿ ಮಿಸೆಸ್ ಬೆಂಗಳೂರು ಆಗಿದ್ದ ಆಯಕರ ಅಧಿಕಾರಿ ಶ್ರೀಮತಿ ಸ್ಮೃತಿ ಹೆಗಡೆ ಬೆಂಗಳೂರು, ಭರತನಾಟ್ಯ ಶಿಕ್ಷಕಿ ಮತ್ತು ಕಲಾವಿದೆ ಶ್ರೀಮತಿ ಸವಿತಾ ಆರ್, ಸಿದ್ದಾಪುರ ಮತ್ತು ಫ್ಯಾಷನ್ ಡಿಸೈನರ್ ಶ್ರೀಮತಿ ರಾಜೇಶ್ವರಿ ನಾಯ್ಕ್, ದಾಂಡೇಲಿ ಇವರುಗಳು ಸ್ಪರ್ಧೆಯನ್ನು ನಡೆಸಿಕೊಟ್ಟರು. ಶಿರಸಿ ರೋಟರಿ ಪದಾಧಿಕಾರಿಗಳಾದ ಶ್ರೀನಿವಾಸ್ ನಾಯ್ಕ್, ಹರೀಶ್ ಹೆಗಡೆ, ವಿನಾಯಕ್ ಶೇಟ್, ಸತೀಶ್ ಭಟ್ ನಾಡುಗುಳಿ, ಗಣೇಶ್ ಭಟ್ ಕೋರ್ಸೆ ಮುಂತಾದವರುಗಳು ಸಕ್ರಿಯವಾಗಿ ಪಾಲ್ಗೊಂಡರೆಂದು ಮೀಡಿಯಾ ಸಂಪರ್ಕಾಧಿಕಾರಿ ರವಿ ಹೆಗಡೆ ಗಡಿಹಳ್ಳಿ ತಿಳಿಸಿದ್ದರು. ನಗರದ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಸೈನ್ಸ್ ಮತ್ತು ಧಾರವಾಡ ರಕ್ತ ಬ್ಯಾಂಕಿನ ಸಹಯೋಗದೊಂದಿಗೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆರೋಗ್ಯ ಜಾಗೃತಿ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಹಿರೇಮಠ ಅವರು ರಕ್ತದಾನದ ಮಹತ್ವವನ್ನು ವಿವರವಾಗಿ ಮಂಡಿಸಿದರು. ಮಾನವ ಜೀವನವನ್ನು ಸುಲಭಗೊಳಿಸಲು ವಿಜ್ಞಾನವು ಹಲವಾರು ಪ್ರಗತಿಗಳನ್ನು ಸಾಧಿಸಿದ್ದರೂ ಕೃತಕ ರಕ್ತವನ್ನು ಇನ್ನೂ ರಚಿಸಲು ಸಾಧ್ಯವಿಲ್ಲ. ಅಲ್ಲದೆ ಒಂದೇ ಯೂನಿಟ್ ರಕ್ತವು ಬಹು ಜೀವಗಳನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಮತ್ತು ವಿಶೇಷವಾಗಿ ತುರ್ತು ಸಂದರ್ಭದಲ್ಲಿ ಯುವಜನರಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಮತ್ತು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಹಿರೇಮಠ್ ಕಳವಳ ವ್ಯಕ್ತಪಡಿಸಿದರು. ಸುಧಾರಿತ ಆಹಾರ ಪದ್ಧತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಅಗತ್ಯತೆಯನ್ನು ಅತ್ಯಂತ ಸವಿಸ್ತಾರವಾಗಿ ತಿಳಿಸಿದರು. ನಂತರ ಮಾತನಾಡಿದ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ವೀರಣ್ಣ ಡಿಕೆ, ಸಾಮಾಜಿಕ ಜವಾಬ್ದಾರಿಗೆ ಸಂಸ್ಥೆಯ ಬದ್ಧತೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. ಕಾಲೇಜು ಮತ್ತು ಅದರ ಆಡಳಿತ ಮಂಡಳಿಯು ಇಂತಹ ಸಮುದಾಯ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ಬೆಂಬಲಿಸುತ್ತದೆ ಎಂದು ಅವರು ಉಲ್ಲೇಖಿಸಿದರು. ಈ ಶಿಬಿರವು 25 ಯೂನಿಟ್ ರಕ್ತವನ್ನು ಸಂಗ್ರಹಿಸುವ ಮೂಲಕ ಗಮನಾರ್ಹ ಪರಿಣಾಮ ಬೀರಿತು. ಸಮಾಜಕ್ಕೆ ನೀಡಿದ ಕೊಡುಗೆಗಾಗಿ ಧಾರವಾಡ ರಕ್ತನಿಧಿಯಿಂದ ಮೆಚ್ಚುಗೆಯನ್ನು ತಿಳಿಸಿದರು. ಹಾನಗಲ್ ತಾಲೂಕಿನ ಗೆಜ್ಜಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ ಒಟ್ಟು 81 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ಗಿರಿಸಿನಕೊಪ್ಪ ಗ್ರಾಮದಲ್ಲಿ 31 ಲಕ್ಷ ರೂಪಾಯಿ, ಹಳೆ ಗೆಜ್ಜಿಹಳ್ಳಿ ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ, ಗೆಜ್ಜಿಹಳ್ಳಿ ಗ್ರಾಮದಲ್ಲಿ 15 ಲಕ್ಷ ರೂಪಾಯಿ ಹಾಗೂ ಗುರುರಾಯಪಟ್ಟಣ ಗ್ರಾಮದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ, ಸಿಸಿ ರಸ್ತೆ, ಚರಂಡಿ, ಸಿಡಿ ನಿರ್ಮಾಣ ಸೇರಿದಂತೆ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಜನಕಲ್ಯಾಣದ ಕಾರ್ಯಕ್ರಮಗಳ ಜೊತೆಗೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೂ ಸಹ ರಾಜ್ಯ ಸರ್ಕಾರ ಒತ್ತು ನೀಡಿದೆ. ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ತಾಲೂಕಿನ 65,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ವಾರ್ಷಿಕ 250 ಕೋಟಿ ರೂಪಾಯಿ ಆರ್ಥಿಕ ನೆರವು ಸಿಗುತ್ತಿದೆ. ನೀರಾವರಿ ಯೋಜನೆ, ಕಾಲುವೆ ದುರಸ್ತಿ, ರಸ್ತೆಗಳ ಅಭಿವೃದ್ಧಿ ಹೀಗೆ ಮೂಲಭೂತ ಸೌಲಭ್ಯ ಒದಗಿಸಲು ಸಹ ಅನುದಾನ ಬಿಡುಗಡೆಯಾಗಿದೆ ಎಂದು ತಿಳಿಸಿದ ಶಾಸಕ ಶ್ರೀನಿವಾಸ್ ಮಾನೆ, ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸ್ವರೂಪ ಬದಲಿಸಿ ಗ್ರಾಮೀಣರ ಉದ್ಯೋಗ ಮತ್ತು ನ್ಯಾಯಯುತ ವೇತನದ ಹಕ್ಕನ್ನು ಕೇಂದ್ರ ಸರ್ಕಾರ ಕಿತ್ತುಕೊಂಡಿದೆ ಎಂದು ಕಿಡಿಕಾರಿದರು. ಕೆಪಿಸಿಸಿ ಸದಸ್ಯ ಖ್ವಾಜಾ ಮೊಹಿದ್ದೀನ್ ಜಮಾದಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್, ಮುಖಂಡರಾದ ಈರಣ್ಣ ಬೈಲವಾಡ, ರಾಮಣ್ಣ ಪೂಜಾರ್, ಮಂಜುನಾಥ್ ದೊಡ್ಡಮನಿ, ಹನುಮೇಶ್ ಕುಳೇನೂರ್, ಹನುಮಂತ ಹುರುಳಿಕುಪ್ಪಿ, ಆನಂದ್ ಮಾಸನಕಟ್ಟಿ, ಮಾಲತೇಶ ಸಂಗೂರ್, ಏಳುಕೋಟೆಪ್ಪ ಹಾವಳೇರ, ಜಗದೀಶ್ ಹಿರೇಕಣಗಿ, ಮಂಜುಳಾ ಹುರುಳಿಕುಪ್ಪಿ, ರಾಜುಪುರದ ಸದಾಶಿವ್ ತಹಶೀಲ್ದಾರ್, ಶಿವಶಂಕರ ಲಕ್ಕಪ್ಪನವರ್, ಗಂಗಪ್ಪ ಗುಡಿಹಾಳ್, ಶ್ರೀಕಾಂತ್ ತಹಶೀಲ್ದಾರ್, ಕೋಟೆಪ್ಪ ಕುರುಬರ, ದೇವರಾಜ್ ಸುನಿಲ್ ಲಮಾಣಿ, ಅಜಿತ್ ಚೌಹಾಣ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಕಾರವಾರ ವತಿಯಿಂದ ಕಾರವಾರದ ರವೀಂದ್ರನಾಥ್ ಠಾಗೂರ್ ಕಡಲ ತೀರದಲ್ಲಿ ಗುರುವಾರ ಆಯೋಜಿಸಲಾದ ಸ್ವಚ್ಛತಾ ಸವಾರಿ ಕಾರ್ಯಕ್ರಮಕ್ಕೆ ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಜಿಲ್ಲಾ ಪಂಚಾಯಿತಿಯ ಆಡಳಿತ ವಿಭಾಗದ ಉಪ ಕಾರ್ಯದರ್ಶಿ ಎಂಎಸ್ ಅಲ್ಲಾಬಕ್ಷ್ ಚಾಲನೆ ನೀಡಿದರು. ಬಳಿಕ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಪರಿಸರ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಲಾದ ಸ್ವಚ್ಛತಾ ಸವಾರಿಯನ್ನು ಉದ್ದೇಶಿಸಿ ಮಾತನಾಡಿ, ಸ್ವಚ್ಛತೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದಿನ ಯುವ ಜನತೆ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಾಗಿದ್ದು ಅತಿ ಅವಶ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ರಾಜ್ಯ ಸಹಾಯಕ ಸಂಘಟನಾಯುಕ್ತೆ ಭಾರತಿ ಡಾಯಸ್, ಜಿಲ್ಲಾ ಪಂಚಾಯತ್ ಎಸ್ಬಿಐ ಸಮಾಲೋಚಕರು, ಕಾರವಾರ ನಗರ ಶಾಲೆಯ ಸ್ಕೌಟ್ಸ್, ಗೈಡ್ಸ್, ರೋವರ್ಸ್, ರೇಂಜರ್ಸ್ ಹಾಗೂ ದಳದ ನಾಯಕರು ಹಾಜರಿದ್ದು ಸ್ವಚ್ಛತಾ ಶ್ರಮದಾನವನ್ನು ಕೈಗೊಂಡರು. ಶಿರಸಿಯ ಉದ್ಯಮಿಗಳು ಹಾಗೂ ರೋಟರಿ ಕ್ಲಬ್ನ ಸದಸ್ಯರಾದ ಶ್ರೀ ಪ್ರವೀಣ್ ಕಾಮತ್ ರವರು ತಮ್ಮ ಜನ್ಮದಿನದ ಪ್ರಯುಕ್ತ ತಮ್ಮ ಧರ್ಮಪತ್ನಿ ಪ್ರಿಯಾಂಕಾ ಕಾಮತ್, ಮಕ್ಕಳಾದ ಸೌರವ್ ಕಾಮತ್, ಗೌರವ್ ಕಾಮತ್ ಅವರ ಜೊತೆಗೆ ಸಿದ್ದಾಪುರದ ಮುಗುದೂರಿನಲ್ಲಿರುವ ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಆಗಮಿಸಿ ಆಶ್ರಮಕ್ಕೆ 20 ಮಂಚ, 20 ಬೆಡ್, ಚಾದರಗಳನ್ನು ನೀಡಿದರು ಮತ್ತು ಆಶ್ರಮವಾಸಿಗಳಿಗೆ ತಾವೇ ಹೋಳಿಗೆ ತುಪ್ಪ ಹಾಗೂ ಖಾರ ತಿನಿಸುಗಳನ್ನು ನೀಡಿದರು. ದೇವರು ಪ್ರವೀಣ್ ಕಾಮತ್ ರವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಆಯುಸ್ಸು, ಸಮಾಧಾನ, ಶಾಂತಿ ನೀಡಲಿ ಎಂದು ಹಾಗೂ
ಆಶ್ರಮವಾಸಿಗಳು ಹಾರೈಸಿದರು ಹಾಗೂ ಧನ್ಯವಾದಗಳನ್ನು ತಿಳಿಸಿದರು. ಕರ್ನಾಟಕ ಸರ್ಕಾರ ಸರ್ಕಾರಿ ವೈದ್ಯರ ಖಾಸಗಿ ಸೇವೆಗೆ ಕಟ್ಟುನಿಟ್ಟಾದ ನಿರ್ಬಂಧಗಳನ್ನು ವಿಧಿಸಿದೆ. ಇತ್ತೀಚೆಗೆ ಆರೋಗ್ಯ ಇಲಾಖೆ ಹೊರಡಿಸಿದ ಆದೇಶದ ಪ್ರಕಾರ ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ನಿರ್ಧಾರದ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸರಿಯಾದ ಸೇವೆ ದೊರೆಯದೇ ಇರುವುದು, ಕೆಲವು ಸಂದರ್ಭದಲ್ಲಿ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸಿದ ಘಟನೆಗಳು ಮತ್ತು ಸಾರ್ವಜನಿಕ ಸೇವೆಗೆ ಆದ್ಯತೆ ನೀಡುವ ಅಗತ್ಯತೆ ಇದೆ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸಿನಂತೆಯೂ ಈ ಕ್ರಮ ಕೈಗೊಳ್ಳಲಾಗಿದೆ. ಕೇರಳದಂತಹ ಇತರ ರಾಜ್ಯಗಳಿಗೂ ಇದೇ ರೀತಿಯ ನಿಯಮಗಳಿವೆ. ಆದರೆ ಕರ್ತವ್ಯ ಸಮಯದ ಹೊರಗೆ ಒಂದು ಘೋಷಿತ ಖಾಸಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆಯಲ್ಲಿ ಮಾತ್ರ ಹೊರ ರೋಗಿಗಳಿಗೆ ಸೇವೆ ನೀಡಲು ಅನುಮತಿ ಇದೆ. ಈ ವಿವರಗಳನ್ನು ಸರ್ಕಾರಕ್ಕೆ ತಿಳಿಸಬೇಕು. ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಅದನ್ನು ಸೇವಾ ನಿಯಮಗಳ ಅಡಿಯಲ್ಲಿ ತಪ್ಪು ನಡವಳಿಕೆ ಎಂದು ಪರಿಗಣಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಈ ಆದೇಶವು ತಕ್ಷಣ ಜಾರಿಗೆ ಬಂದಿದ್ದು, ಸರ್ಕಾರಿ ವೈದ್ಯರ ಮೂಲಕ ಸಾರ್ವಜನಿಕ ಆರೋಗ್ಯ ಸೇವೆಯ ಗುಣಮಟ್ಟ ಸುಧಾರಿಸುವ ಉದ್ದೇಶವನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಲಕಾರ್ಮಿಕರ ಕುರಿತಂತೆ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ತಪಾಸಣೆ ನಡೆಸಿ ಅಪರ ಜಿಲ್ಲಾಧಿಕಾರಿ. ಭೀಮನಗುಡ್ಡದಲ್ಲಿ ಬೆಂಕಿ ಆತಂಕಗೊಂಡ ಸುತ್ತಲಿನ ಜನತೆ, ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುತ್ತಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ರೋಟರಿ ಆಲೆಮನೆ ಉತ್ಸವದಲ್ಲಿ ಯಶಸ್ವಿಯಾದ ಸೌಂದರ್ಯ ಸ್ಪರ್ಧೆ. ಹುಬ್ಬಳ್ಳಿಯ ಐಇಎಂಎಸ್ ಎಂಬಿಎ ಮಹಾವಿದ್ಯಾಲಯದಲ್ಲಿ ರಕ್ತದಾನ ಶಿಬಿರ ಯಶಸ್ವಿ. 81 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ಸ್ವಚ್ಛತಾ ಸವಾರಿ ಕಾರ್ಯಕ್ರಮ ಯಶಸ್ವಿ. ತಮ್ಮ ಜನ್ಮದಿನದ ನಿಮಿತ್ತ ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ 20 ಮಂಚ, ಬೆಡ್, ಹಾಸಿಗೆ, ಚಾದರಗಳ ವಿತರಣೆ ಮಾಡಿದ ಶಿರಸಿಯ ಉದ್ಯಮಿ ರೋಟರಿ ಕ್ಲಬ್ನ ಶ್ರೀ ಪ್ರವೀಣ್ ಕಾಮತ್. ಸರ್ಕಾರಿ ವೈದ್ಯರ ಖಾಸಗಿ ಸೇವೆಗೆ ಕಟ್ಟುನಿಟ್ಟಿನ ನಿರ್ಬಂಧ ವಿಧಿಸಿದ ಸರ್ಕಾರ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.